ಸುದ್ದಿ ಅರಿವು ಕೃಷಿ ಕೇಂದ್ರದಿಂದ ಬೆಟ್ಟಂಪಾಡಿಯಲ್ಲಿ ನಮ್ಮೂರು ನಮ್ಮ ಹೆಮ್ಮೆ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಅದು ಪುತ್ತೂರು ತಾಲೂಕಿನಲ್ಲಿ. ಸೊ ಈ ವಾರದಲ್ಲಿ ನಮ್ಮ ಜಾಲ್ಸೂರು ಗ್ರಾಮದಲ್ಲಿ ಏನು ನಡೆದಿದೆ ಅಂತ ಹೇಳುವುದರ ಬಗ್ಗೆ ನಮ್ಮ ಯಶ್ವಿತ್ ಕಾಳಮನೆಯವರು ಸಂಪರ್ಕಕ್ಕೆ ಬರ್ತಾರೆ. ಅವ್ರ ಜೊತೆ ಮಾತಾಡ್ಸೋಣ. ಹಾಗೆ ತಮ್ಗೆ ಗೊತ್ತಿದೆ, ಜಾಲ್ಸೂರಿನಲ್ಲಿ ಮೊನ್ನೆ ತಾನೇ ನಮ್ಮ ಊರು ನಮ್ಮ ಹೆಮ್ಮೆ ಯೋಜನೆ ಕಾರ್ಯಾರಂಭಗೊಂಡಿದೆ. ವಾರಕ್ಕೊಂದು ದಿನ ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಆಯೋಜನೆ ಮಾಡಲಾಗ್ತದೆ. ಸುದ್ದಿ ಅರಿವು ಕೃಷಿ ಕೇಂದ್ರದ ವತಿಯಿಂದ ನಮ್ಮ ಊರು ನಮ್ಮ ಹೆಮ್ಮೆ ಅಭಿಯಾನದ ಒಂದು ಚಾಲನೆಯನ್ನು ಕೊಟ್ಟಿರುವಂಥದ್ದು. ನಂತರದ ದಿನಗಳಲ್ಲಿ ಪುತ್ತೂರು ತಾಲೂಕಿನ ಬೆಟ್ಟಂಪಾಡಿಯಲ್ಲಿ ಕೊಟ್ಟಿರುವಂಥದ್ದು. ಹಾಗೆಯೇ ಇವತ್ತು ಬಳಂಜದಲ್ಲಿ ಬೆಳ್ತಂಗಡಿಯಲ್ಲಿ ಪ್ರತಿ ತಾಲೂಕಲ್ಲಿ ಕೂಡ ನಾವು ಅದನ್ನು ಆಯೋಜನೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಉದ್ದೇಶ ಏನು ಅಂತ ಹೇಳಿದ್ರೆ, ಇಡೀ ಗ್ರಾಮದಲ್ಲಿರುವಂಥ ಏನು ಸಂಪನ್ಮೂಲಗಳಿವೆ ಅದನ್ನು ಪಬ್ಲಿಷ್ ಮಾಡುವಂಥದ್ದು, ಮಾರುಕಟ್ಟೆಗೆ ತಿಳಿಸುವಂಥದ್ದು. ಇದರ ಜೊತೆಯಲ್ಲಿ ನಾವು ಪುತ್ತೂರಲ್ಲಿ ನಾಡಿದ್ದು ಜನವರಿ 10, 11, 12ನೇ ತಾರೀಕಿನಂದು ಸಸ್ಯ ಜಾತ್ರೆಯನ್ನು ಕೂಡ ಮಾಡ್ತೇವೆ. ಇದು ಕೂಡ ಇದಕ್ಕೆ ರಿಲೇಟೆಡ್. ಕಳೆದ ವರ್ಷ ಇದನ್ನು ಆರಂಭ ಮಾಡಿದ್ದೇವೆ. ಸೊ ಆ ಒಂದು ಸಸ್ಯ ಜಾತ್ರೆ ಅನ್ನುವಂಥದ್ದು ಕೂಡ ಭಾಳಷ್ಟು ಯಶಸ್ವಿಯಾಗಿದೆ. ಅಲ್ಲಿ ಬೇರೆ ಬೇರೆ ರೀತಿಯ ಕೃಷಿಗಳಿಗೆ ಪೂರಕವಾದಂಥ ವಿಚಾರಗಳು, ತರಕಾರಿ ಗಿಡಗಳು ಇರ್ಬೋದು, ಹಣ್ಣಿನ ಗಿಡಗಳಿರ್ಬೋದು, ಸೌಂದರ್ಯಕ್ಕಾಗಿ ಅಲಂಕಾರಿಕ ಗಿಡಗಳಿರ್ಬೋದು, ಫಲಪುಷ್ಪ ಗಿಡಗಳ ಪರಾಗ ಸ್ಪರ್ಶಕ್ಕಾಗಿ, ಶುದ್ಧ ಜೇನಿಗಾಗಿ ಮನೆ ಮನೆ ಜೇನು ಕೃಷಿ, ಈ ರೀತಿಯ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿ ಆರೋಗ್ಯಕರ ವಾತಾವರಣಕ್ಕಾಗಿ ಗಾರ್ಡನ್ಗಳನ್ನ ಹೇಗೆ ನಿರ್ಮಿಸುವುದು, ಮತ್ತೆ ಅದರ ಪ್ರದರ್ಶನಗಳು, ಮತ್ತೆ ಅದರ ಮಾರಾಟಗಳು, ಏನು ಸ್ಥಳೀಯವಾಗಿ ಮಾಡಿದಂಥ ಉತ್ಪನ್ನಗಳಿವೆ ಅದನ್ನು ಅಲ್ಲಿ ಆ ಸ್ಟಾಲ್ನ ಮೂಲಕ ಮಾರಾಟ ಮಾಡುವಂಥದ್ದು. ಅಲ್ಲೇ ಫುಡ್ ಕೋರ್ಟು ಕೂಡ ತಯಾರು ಮಾಡಲಾಗಿತ್ತು, ನಿರ್ಮಾಣ ಮಾಡಲಾಗಿತ್ತು. ಇದು ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಮಾಡಿರುವಂಥದ್ದು ಕಳೆದ ವರ್ಷ. ಈ ವರ್ಷ ಕೂಡ ಅದು ಜನವರಿ 10, 11, 12ರಂದು ನಡೀತದೆ. ಓಕೆ, ಈಗ ನಮ್ಮ ಅರಿವು ಅಭಿಯಾನ ಏನು ನಮ್ಮ ಊರು ನಮ್ಮ ಹೆಮ್ಮೆ, ಈ ಅಭಿಯಾನದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಕಚೇರಿ ವ್ಯವಸ್ಥಾಪಕ ಯಶ್ವಿತ್ ಕಾಳಮನೆಯವರು ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಳಿ ಸರ್, ನಮ್ಮ ಜಾಲ್ಸೂರಿನಲ್ಲಿ ಮೊನ್ನೆ ತಾನೇ ನಾವು ಚಾಲನೆ ಕೊಟ್ಟಂತ ನಮ್ಮ ಊರು ನಮ್ಮ ಹೆಮ್ಮೆ ಅಭಿಯಾನ ಹೇಗೆ ನಡೀತಾ ಇದೆ, ಮುಂದಕ್ಕೆ ಯಾವ ರೀತಿಯ ಪ್ರೋಗ್ರೆಸ್ ಆಗಿದೆ ಅನ್ನುವಂಥದ್ದು? ಹೌದು, ಈಗಾಗಲೇ ಜಾಲ್ಸೂರಲ್ಲಿ ನಮ್ಮ ಊರು ನಮ್ಮ ಹೆಮ್ಮೆ ಯೋಜನೆ ಕಾರ್ಯಾರಂಭಗೊಂಡಿದೆ. ಇದರಲ್ಲಿ ಅವತ್ತು ನಾವು ಏನು ಸಭೆಯಲ್ಲಿ ಪ್ರಸ್ತಾಪಿಸಲಾದ ಕೆಲವು ವಿಷಯಗಳು ಈಗಾಗಲೇ ಕಾರ್ಯಗೊಂಡು ಪ್ರತಿ ಮನೆಯವರದು, ನಮ್ಮ ಜಾಲ್ಸೂರು ಗ್ರಾಮದಲ್ಲಿ ಎಷ್ಟು ಮನೆಗಳಿವೆ ಅವರ ಯಜಮಾನನ ಫೋನ್ ನಂಬರು ಪ್ಲಸ್ ಅವರ ಕಸುಬುಗಳು ಏನೇನು ಅವ್ರು ಮಾಡ್ತಾರೆ, ಎಲೆಕ್ಟ್ರಿಷಿಯನ್, ಮರದ ಕೆಲಸನ, ಕೃಷಿಕರ ಅಥವಾ ಸರ್ಕಾರಿ ನೌಕರನ, ಏನು ಅವರ ಕಸುಬುಗಳು ಪ್ಲಸ್ ಅವರ ದೂರವಾಣಿ ಸಂಖ್ಯೆಗಳ ಸಂಗ್ರಹ ಕಾರ್ಯ ಇವತ್ತಿಂದ ಆರಂಭಗೊಂಡಿದೆ. ನಮ್ಮ ಸುದ್ದಿ ಅರಿವು ಕೃಷಿ ಕೇಂದ್ರದ ರಮ್ಯಾ ಅವರು ಜಾಲ್ಸೂರು ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿಯ ಮಾಹಿತಿಗಳನ್ನು ಸಂಗ್ರಹ ಮಾಡುವ ಕೆಲಸ ಆರಂಭವಾಗಿದೆ. ಜೊತೆಗೆ ಕಾಲೋನಿ ಶಾಲೆಗಳಿಗೆ ಕೂಡ ಸುದ್ದಿ ಪತ್ರಿಕೆ ಕೊಡುಗೆಯಾಗಿ ಕಳಿಸುವ ವ್ಯವಸ್ಥೆ ಕೂಡ ಆರಂಭಗೊಂಡಿದೆ. ಅಲ್ಲದೆ ಪ್ರತಿ ಮನೆಯವರು ಪತ್ರಿಕೆ ಖರೀದಿಸಿ ನಿಟ್ಟಿನಲ್ಲಿ ಕೂಡ ನಾವೊಂದು ಯೋಜನೆ ಹಾಕಿಕೊಂಡಿದ್ದೇವೆ. ಜಾಲ್ಸೂರು ಗ್ರಾಮದ ಪ್ರತಿ ಮನೆಗೂ ಪತ್ರಿಕೆ ತಲುಪಿಸುವ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೇವೆ. ಇವಾಗ ಯಾರ ಮನೆಗೆ ಹೋಗುದಿಲ್ಲ ಅಂತವರ ಮಾಹಿತಿ ಕಲೆ ಹಾಕಿ ಅವರಿಗೆ ಪತ್ರಿಕೆ ಕೊಂಡು ಓದುವ ಒಂದು ಅಭ್ಯಾಸ ಕೂಡ ಮಾಡ್ತಾ ಇದ್ದೇವೆ. ಜೊತೆಗೆ ಈಗ ನಾವು ಪ್ರಮುಖವಾಗಿ ಜಾಲ್ಸೂರು ಗ್ರಾಮದಲ್ಲಿ ಶಾಲೆಗಳಿಗೆ ಭೇಟಿ ಕೊಡುವಾಗ ಅಲ್ಲಿ ಏನು ಅವರ ಬೇಡಿಕೆ ಇದೆ ಅಂದ್ರೆ ಸಣ್ಣ ಪುಟ್ಟ ಬೇಡಿಕೆ, ದೊಡ್ಡ ಮಟ್ಟದಲ್ಲಿ ಅಂತಲ್ಲ, ಸಣ್ಣ ಪುಟ್ಟದಲ್ಲಿ ಈಗ ಗೋಡ್ರೇಜ್ ಆಗಿರ್ಬೋದು ಅಥವಾ ಫ್ಯಾನ್ ಆಗಿರ್ಬೋದು, ಏನು ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಏನು ಅವರಿಗೆ ಬೇಡಿಕೆ ಇದೆ ಅಂತಹ ಬೇಡಿಕೆಗಳನ್ನು ದಾನಿಗಳ ಮುಖಾಂತರ ಕೊಡುಗೆಯಾಗಿ ನೀಡುವ ಬಗ್ಗೆಯೂ ವಿವಿಧ ಸಂಸ್ಥೆಗಳು ಅಂದ್ರೆ ರೋಟರಿ, ಲಯನ್ಸ್ ಅಥವಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇನ್ನಿತರ ದಾನಿಗಳು ತುಂಬಾ ಜನ ಇರ್ತಾರೆ. ಶಾಲೆಗೆ ಅಂತ ಹೇಳ್ಬೇಕಾದ್ರೆ ದಾನಿಗಳು ಮುಂದೆ ಬರ್ತಾರೆ ಕೊಡುಗೆ ಕೊಡ್ಲಿಕ್ಕೆ. ಅಂತವರ ಜೊತೆ ಕೂಡ ಮಾತುಕತೆ ನಡೆಸಿ ಪಯಸ್ವಿನಿ ಶಾಲೆಗೆ 2-3 ಬೇಡಿಕೆ ಇಟ್ಟಿದ್ರು. ಅದು ಮಾತುಕತೆ ಆಗ್ತಾ ಇದೆ. ಮುಂದಿನ ಜನವರಿ ತಿಂಗಳಲ್ಲಿ ಅವರ ಬೇಡಿಕೆ ಅನುಗುಣವಾಗಿ ದಾನಿಗಳ ಮುಖಾಂತರ ಅದರ ವಿತರಣೆ ಕಾರ್ಯ ಕೂಡ ನಡ್ಲಿಕ್ಕಿದೆ. ಪ್ಲಸ್ ಇನ್ನೊಂದು ನಾವು ಇದರ ಮುಂದುವರಿದ ಭಾಗವಾಗಿ ವಾರದಲ್ಲಿ ಒಂದು ದಿನ ಅಂದ್ರೆ ಈ ವಾರ ನಾವು ಇವತ್ತು ಇಟ್ಟುಕೊಂಡಿದ್ದೆವು. ನಮ್ಮ ಭಾಗದ ರಿಪೋರ್ಟರ್ ವಿನಯ ಜಾಲ್ಸೂರು, ಅರಿವು ಕೃಷಿ ಕೇಂದ್ರದ ರಮ್ಯಾ ಅವರು ಪಂಚಾಯತಿನ ಒಂದು ಭಾಗಕ್ಕೆ ಹೋಗಿ ವಾರ್ಡಿಗೆ ಹೋಗಿ ಅಲ್ಲಿಯ ಮಾಹಿತಿ ಕಲೆ ಹಾಕುವ, ಫೋನ್ ನಂಬರು, ಪರವೂರ ವಿಳಾಸ, ಯಾರ ಮನೆಯಲ್ಲಿ ಅವರ ಮಕ್ಕಳೆಲ್ಲ ಹೆಚ್ಚಿನವರೀಗ ಪರವೂರಲ್ಲಿದ್ದಾರೆ, ಅವರ ಮಾಹಿತಿಯನ್ನು ಕೂಡ ಕಲೆ ಹಾಕುವ ಕೆಲಸ ಇವತ್ತು ಆರಂಭಗೊಂಡಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಿದ್ದೇನೆ. ಓಕೆ ಯಶ್ವಿತ್ರೆ, ಬಹಳಷ್ಟು ಪ್ರೋಗ್ರೆಸ್ ಆಗಿದೆ. ಯಾಕೆಂತ ಹೇಳಿದ್ರೆ ಆರಂಭದಲ್ಲಿ ನಮ್ಮ ತಾಲೂಕಲ್ಲಿ ಜಾಲ್ಸೂರಲ್ಲಿ
ಯಾವುದೇ ಕಾರ್ಯಕ್ರಮವನ್ನು ಆರಂಭ ಮಾಡುವಂಥದ್ದು ಜಾಲ್ಸೂರಲ್ಲಿ. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ತಾಲೂಕಿನ ಹೆಬ್ಬಾಗಿಲು ಅಂತ ಹೇಳ್ತೇವೆ, ಮತ್ತೆ ಇನ್ನೊಂದು ಗಡಿ ಪ್ರದೇಶಕ್ಕೆ ಹತ್ತಿರವಾಗಿರುವಂಥದ್ದು. ಮುಂದೆ ಕಳಂಜದಲ್ಲಿ ಇದು ನಡೀಲಿಕ್ಕಿದೆ. ಹೌದು, ಇದರ ನೆಕ್ಸ್ಟ್ ಸ್ಟೆಪ್ ಆಗಿ ನಾವು ಕಳಂಜದಲ್ಲಿ ಅದನ್ನು ಹಮ್ಮಿಕೊಳ್ಳುವಂಥದ್ದು ಕೂಡ ನಮ್ಮ ಮಾನ್ಯ ಡಾಕ್ಟರ್ ಪಿ ಶಿವಾನಂದರವರು ನಿರ್ದೇಶನ ನೀಡಿದ್ದಾರೆ. ಸೊ ಬಹಳಷ್ಟು ಪ್ರೋಗ್ರೆಸ್ ಆಗಿದೆ. ಈಗಾಗಲೇ ಮನೆ ಮನೆಗೆ, ನಮಗೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಸುದ್ದಿ ಪತ್ರಿಕೆ ಮನೆ ಮನೆಗೆ ತಲುಪಬೇಕು ಅನ್ನುವಂಥದ್ದು, ಅದೊಂದು ಮುಖ್ಯ ಉದ್ದೇಶ. ಜೊತೆಯಲ್ಲಿ ಆ ಗ್ರಾಮದಲ್ಲಿರುವಂಥ ಏನು ಸಂಪನ್ಮೂಲಗಳಿವೆ ಅವುಗಳನ್ನು ಮತ್ತೆ ಹೊರಗೆ ತರುವಂಥ ಒಂದು ವ್ಯವಸ್ಥೆಗಳಾಗಬೇಕು. ಅಲ್ಲಿಯ ಕಸುಬುದಾರರು ಯಾವ ರೀತಿಯ ಕಸುಬನ್ನು ಮಾಡ್ತಾ ಇದ್ದಾರೆ, ಯಾವ ಯಾವ ಮನೆಗಳಲ್ಲಿ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ಅದನ್ನು ಮಾಹಿತಿಯನ್ನು ತಿಳಿಸುವ ಕೆಲಸ ಮಾಡುವಂಥದ್ದು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಮನೋಶಕ್ತಿ ಅನ್ನುವಂತ ಒಂದು ಶಿಬಿರದ ಮೂಲಕ ಸಂಕಲ್ಪವನ್ನ ಹೇಗೆ ಮಾಡಬೇಕು, ಆ ಸಂಕಲ್ಪವನ್ನ ಮಾಡಬೇಕಾದ್ರೆ ನಮ್ಮ ಮೈಂಡ್ ಅಂದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರೀತಾರೆ, ಆ ಮನಸ್ಸು ಯಾವಾಗ ಯಾವ ಸ್ಥಿತಿಯಲ್ಲಿದ್ದಾಗ ನೀ ಸಂಕಲ್ಪ ಮಾಡಿದ್ರೆ ಅದು 100% ನೀನ್ ಪಡಿಬಹುದು. ನೀನೇನು ಬಯಸ್ತೀಯೇ, ನಿನ್ನ ಜಾತಕ ಸರಿ ಇಲ್ಲದೆ ಹೋಗ್ಲಿ, ಏನಾದ್ರೂ ಆಗಿರ್ಲಿ, ಗ್ರಹ ಗತಿಗಳೆಲ್ಲ ಉಲ್ಟಾನೇ ಆಗಿರ್ಲಿ, ನಿನ್ನ ಸಂಕಲ್ಪ ಸರಿ ಇದ್ರೆ, ನಿನ್ನ ಪ್ರಾರ್ಥನೆ ಸರಿ ಇದ್ರೆ ಹೇಗೆ ನಿನ್ನ ಗುರಿಯನ್ನ ಮುಟ್ಟಬಹುದು ಅನ್ನೋದನ್ನ ನಾವು ಒಂದಷ್ಟು ಗಂಟೆಗಳ ಅಥವಾ ಒಂದು ಕೆಲವು ದಿನಗಳವರೆಗೆ ನಿನ್ನ ಮನಸ್ಸನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು, ಸಂಕಲ್ಪ ಮಾಡ್ಬೇಕಾದ್ರೆ ನಿನ್ನ ಗುರಿಯನ್ನ ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನ ಮನೋಶಕ್ತಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು. ಅದನ್ನೇ ಮನೋಶಕ್ತಿನಲ್ಲಿ ಒತ್ತಿ ಒತ್ತಿ ಹೇಳ್ತೀವಿ. ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ನಿಮ್ಮ ಭಾವನೆ ಬದಲಾದ್ರೆ ನಿಮ್ಮ ಬದುಕು ಬದಲಾಗ್ತದೆ. ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ, 100% ನಿಮ್ಮ ಬದುಕು ನಿಮಗ್ ಬೇಕಾದಂತೆ ನಡ್ಸ್ಕೋಬಹುದು, ಬದಲಾಯಿಸ್ಕೋಬಹುದು.